ನಮಸ್ತೆ, ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ಇಡ್ಲಿ ಜೊತೆಗೆ ಮತ್ತು ರೈಸ್ ಜೊತೆಗೆ ತಿನ್ನೋಕ್ಕೆ ನಾನು ಮೊಸರು ಸಾಂಬಾರು ಮಾಡಿ ತೋರಿಸ್ತೀನಿ ಬನ್ನಿ. ಇಡ್ಲಿ ಜೊತೆಗಂತೂ ಸೂಪರಾಗಿರುತ್ತೆ ಕಾಂಬಿನೇಷನ್ನು. ಈ ಥರದೊಂದು ಮೊಸರು ಸಾಂಬಾರು ಮಾಡಿ ನೋಡಿ, ನೀವು ಸಖತ್ತಾಗಿರುತ್ತೆ. ಒಂದು ಬಟ್ಲು ಮೊಸರು ನೋಡಿ, ಒಂದು ಈರುಳ್ಳಿ, ಸ್ವಲ್ಪ ಕರಿಬೇವು ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ಟೊಮೊಟ, ಇದು ಒಂದು ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿ. ಇದನ್ನೆಲ್ಲ ನಾವು ಚೆನ್ನಾಗಿ ಹುರಿದ್ಬಿಟ್ಟು ನಾವು ಮೊಸರು ಸಾರು ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಇಡ್ಲಿ ಜೊತೆಗಂತ ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ. ಇವಾಗ ಇದನ್ನು ಹೇಗೆ ಮಾಡೋದಂತೆ ನೋಡ್ಕೊಂಬರೋಣ ಬನ್ನಿ. ನೋಡಿ, ಇವಾಗೊಂದು ಬಾಣಲಿ ಇಟ್ಕೋಬೇಕು. ಬಾಣಲಿ ಇಟ್ಕೊಂಡ್ಬಿಟ್ಟು ನಾವು ಇದ್ರಾಗೆ ಸ್ವಲ್ಪ ಮೊಸರು ಹಾಕಬೇಕು. ನೋಡಿ, ಫಸ್ಟ್ ಹಿಂಗೆ ಬಾಣಲಿಗೆ ಮೊಸರು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು. ಇದನ್ನು ಈ ಥರ ಒಡೆದ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಇದನ್ನು ನೋಡಿ, ಈ ಥರ ನಾವು ಮೊಸರು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಬಿಸಿ ಬಾಣಲೆಗೆ ಹಾಕ್ಬಿಟ್ಟು ಇದನ್ನು ಸ್ವಲ್ಪ ಹಿಂಗೆಲ್ಲ ಕೈಯಾಡಿಸ್ಬಿಟ್ಟು ಈ ಥರದ್ದೊಂದು ಸಾಂಬಾರು ಮಾಡಿ ನೋಡಿ, ನೀವು ತುಂಬ ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ಸೂಪರಾಗಿರುತ್ತೆ ಇದು. ನೋಡಿ, ಒಡೆದ ನಂತರ ಇದನ್ನು ಇವಾಗ ಮೊಸರು ಸಾಂಬಾರು ಮಾಡೋಕ್ಕೆ ನಾವು ಎಲ್ಲ ಮಸಾಲೆ ಹುರ್ಕೋಬೇಕು. ಸ್ವಲ್ಪ ಹುರ್ಕೊಂಡ್ಬಿಟ್ಟು ನಾವು ಮೊಸರು ಜೊತೆಗೆ ಹಾಕಿದರೆ ತುಂಬ ಚೆನ್ನಾಗಿರುತ್ತೆ. ಮೊಸರನ್ನು ನಾವು ಬಿಸಿ ಮಾಡಿಬಿಟ್ಟು ಮಾಡೋಣ. ಬಿಸಿ ಮಾಡಿದ್ದೀವಿ. ಇವಾಗ ನಾನು ಈರುಳ್ಳಿ ಹಾಕ್ತಾಯಿದ್ದೆ. ಈರುಳ್ಳಿ, ಬೆಳ್ಳುಳ್ಳಿ ಹಾಕ್ಬಿಟ್ಟು ಸ್ವಲ್ಪ ಹೀಗೆ ಫ್ರೈ ಮಾಡ್ತೀನಿ. ನೋಡಿ, ಈ ಥರ ನಾವು ಎಣ್ಣೆಯಲ್ಲಿ ಹುರ್ಕೋಬೇಕು. 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆನ ಹಾಕ್ಬಿಟ್ಟು ಸ್ವಲ್ಪ ಹುರಿಯೋಣ. ಆಮೇಲೆ ಒಂದೇ ಒಂದು ಟೊಮೊಟೊ ನಾನು ಕಟ್ ಮಾಡ್ಕೊಂಡಿದ್ದೀನಿ. ಟೊಮೊಟೊನ ಹುರಿಯೋಣ. ನೋಡಿ, ಟೊಮೊಟೊನ ಹುರ್ಕೊಂಡ್ಬಿಟ್ಟು ನಮ್ಮ ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿದ್ರೆ ಇಡ್ಲಿಗೆ ಮಾತ್ರ ಸೂಪರ್ ಕಾಂಬಿನೇಷನ್. ಇದು ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಸ್ವಲ್ಪ ಮೊಸರು ಇಟ್ಕೊಂಡ್ಬಿಟ್ಟು ಮೊಸರಲ್ಲಿ ಹಾಕೋಣ. ನೋಡಿ, ಇವಾಗ ಮೊಸರು ಎಲ್ಲ ಇದು ಒಡೆದಿದೆ. ಅದರೊಳಗೆ ನಾವು ಈಗ ಮಸಾಲೆ ಹುರ್ಕೊಂಬಂದ್ವಲ್ಲ, ಅದನ್ನು ನಾವು ಹಾಕೋಣ. ಈ ಮಸಾಲೆ ಎಲ್ಲ ಹಾಕ್ಬಿಟ್ಟು ನಾವು ಇದಕ್ಕೆ ಹಾಕಿ ಹುರಿದು ಮೊಸರು ಸಾಂಬಾರು ಮಾಡಿದರೆ ಸೂಪರಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿರುತ್ತಂತೆ. ಇದ್ರ ಸಾಂಬಾರು ಮಾಡಿ ನೋಡಿ, ಅದ್ರ ಟೇಸ್ಟೇ ನಿಮಗೆ ಡಿಫ್ರೆಂಟಾಗಿರುತ್ತೆ. ಇವಾಗ ಸ್ವಲ್ಪ ಇದರಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಎಲ್ಲ ಮಿಕ್ಸ್ ಆಗಬೇಕು. ಮಿಕ್ಸ್ ಆಗೋವರೆಗೂ ನಾವು ಸ್ವಲ್ಪ ಇದನ್ನು ರುಬ್ಕೊಳ್ಳೋಣ. 1 ಸ್ಪೂನ್ ಆಗೋಷ್ಟು ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ಇದು ಕುದಿ ಬರಲಿ. ಸ್ವಲ್ಪ ಕುದ್ದ ನಂತರ ನಾವು ಇದನ್ನು ಆರಿಸಿ ಸಾಂಬಾರು ಮಾಡಿದರೆ ಮಸ್ತ್ ಮಜಾ ಇರುತ್ತೆ ಇದು. ಇವಾಗ 1 ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡರ್ ಹಾಕೋಣ. ನೀವು ಕಲರ್ಗೆ ಖಾರಕ್ಕೆ ನೋಡ್ಕೊಂಡ್ಬಿಟ್ಟು ನೀವು ಹಾಕ್ಕೋಬೋದು. ನಾನು 1 ಸ್ಪೂನ್ ಆಗೋಷ್ಟು ನಾನು ಹಾಕಿದ್ದೀನಿ. ಇದು ಚೆನ್ನಾಗೆಲ್ಲ ಮಿಕ್ಸ್ ಆಗಲಿ. ಇದು ನೋಡೋಕ್ಕೆ ಚೆನ್ನಾಗಿಲ್ಲ ಅಂದರೆ ಇದ್ರ ಟೇಸ್ಟೇ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. 1 ಬಟ್ಲು ಮೊಸರು ತೊಗೊಂಡು ನೀವು ಸಾಂಬಾರು ಮಾಡಿ ನೋಡಿ, ನೀವು ಹೇಗಿರುತ್ತಂತೆ ನಿಮಗೆ ಗೊತ್ತಾಗುತ್ತೆ. ಜಾಸ್ತಿ ಜನ ಇದ್ದರೆ ಅರ್ಧ ಲೀಟ್ರ್ ಮೊಸರಲ್ಲಿ ನೀವು ಮಾಡ್ಕೋಬೋದು. ಇದು ಚೆನ್ನಾಗಿ ಸ್ವಲ್ಪ ಕುದಿಲಿ. ನೋಡಿ, ರೆಡಿಯಾಗಿದೆ ಇದು. ಈ ಥರ ನಾವು ಚೆನ್ನಾಗಿ ಮೊಸರಲ್ಲಿ ಬೇಯಿಸ್ಕೊಂಡ್ಬಿಟ್ಟು ನಮಗೆ ರೆಡಿಯಾಗಿದೆ. ಇದನ್ನು ಸ್ವಲ್ಪ ತಣ್ಣಗಾಗ್ತದೆ. ತಣ್ಣಗಾಗ್ಬಿಟ್ಟು ಉಟ್ಕೊಂಡ್ಬಂದು ಸಾಂಬಾರು ಮಾಡಿದರೆ ಸೂಪರಾಗಿರುತ್ತೆ. ಇವಾಗ ತಣ್ಣಗಾಗಲಿ. ನೋಡಿ, ತಣ್ಣಗಾಗಿದೆ. ನಾನೊಂದು ಮಿಕ್ಸಿ ಜಾರ್ ತೊಗೊಂಡ್ಬಿಟ್ಟು ಇವಾಗ ಇದನ್ನು ರುಬ್ಕೊಂಬರೋಣ. ನೋಡಿ, ಈ ಥರ ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡ್ಬಿಟ್ಟು ಇದನ್ನು ನೀಟಾಗಿ ನಾವು ಇದನ್ನು ರುಬ್ಕೊಂಬರೋಣ. ಮೊಸರು ಹಾಕಿವಂತೆ ಗೊತ್ತಾಗಲ್ಲ. ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ. ಇವಾಗ ನಾನು ಇದನ್ನು ರುಬ್ಕೊಂಬರ್ತೀನಿ. ನೋಡಿ, ಈ ಥರ ನಾವು ರುಬ್ಕೊಂಬರಬೇಕು. ಚೆನ್ನಾಗಿ ಮಸಾಲೆ ಇದ್ರಾಗೆಲ್ಲ ಹುರಿದ್ಬಿಟ್ರೆ ಮೊಸರು ಜೊತೆಗೆ ಸೂಪರಾಗಿರುತ್ತೆ. ಇದು ಇಡ್ಲಿಗೆ ಹಾಕ್ಕೊಂಡು ತಿಂದ್ರೆ ಮಸ್ತ್ ಇರುತ್ತೆ ಇದು. ಇವಾಗ ನಾನು ಇದನ್ನು ಬಟ್ಲಿಗೆ ಹಾಕ್ತೀನಿ. ಒಂದು ಚಿಕ್ಕ ಬಟ್ಲು ತೊಗೊಂಡ್ಬಿಟ್ಟು ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕಿದರೆ ಸಾಕು. ಇಡ್ಲಿ ಸಾಂಬಾರು ಸೂಪರಾಗಿರುತ್ತೆ. ಇನ್ನು ತೊಳೆದ್ಬಿಟ್ಟು ನಾನು ಅದಕ್ಕೆಲ್ಲ ನೀರು ಹಾಕ್ಕೊಂಬರ್ತೀನಿ ಬನ್ನಿ. ನೋಡಿ, ಜಾರ್ ತೊಳೆದು ನಾನು ಎಷ್ಟು ಸಾಂಬಾರು ಎಷ್ಟು ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಚಿಕ್ಕದಾಗಿ ಒಗ್ಗರಣೆ ಹಾಕೋಣ ಬನ್ನಿ. ನೋಡಿ, ಇವಾಗ ಎಣ್ಣೆ ಕಾಯ್ದಿದೆ. 1 ಸ್ಪೂನು ಸಾಸಿವೆ, ಒಂದು 2 ನಾನು ಒಣ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕರಿಬೇವು ಸೊಪ್ಪು ಹಾಕ್ಬಿಟ್ಟು ನಾವು ಒಗ್ಗರಣೆ ಹಾಕಿದರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟು ಸಖತ್ತಾಗಿರುತ್ತೆ. ಇವಾಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ಕರಿಬೇವು ಹಾಕ್ಕೊಂಡ್ಬಿಟ್ಟು ಇವಾಗ ನಾನು ಇದನ್ನು
ಮೊಸರು ಸಾಂಬಾರು ಜೊತೆಗೆ ನಾನು ಒಂದು ಸಣ್ಣದಾಗಿರೋದು ಇದನ್ನು ಒಗ್ಗರಣೆ ಹಾಕ್ತೀನಿ ನೋಡಿ. ಇವಾಗ ಇದನ್ನು ಒಗ್ಗರಣೆ ಇದಕ್ಕೆ ನಾವು ಹಾಕೋಣ. ಹಾಕಿಬಿಟ್ಟು ಸ್ವಲ್ಪ ಇದ್ರ ಮೇಲೆ ನಾವು ಕೊತ್ತಂಬರಿ ಸೊಪ್ಪು ಹಾಕೋಣ. ಅದು ಹಾಕಿ ತಿಂದುಬಿಟ್ರೆ ಇದು ಸೂಪರಾಗಿರೋ ಸಾಂಬಾರು. ಮೊಸರಿಂದ ಈ ಥರ ಮಾಡ್ಕೊಂಡು ತಿಂದು ನೋಡಿ ಹೇಗೆ ಟೇಸ್ಟ್ ಇರುತ್ತಂತ. ಬೇಳೆ ಟೊಮೊಟೊ ಅದು ಇದ್ರ ಜೊತೆಗೆಲ್ಲ ಸಾಂಬಾರುಗಳು ಮಾಡಿದ್ದೀರಾ. ಮೊಸರು ಜೊತೆಗೆ ಈರುಳ್ಳಿ ಟೊಮೊಟೊ ಹಾಕಿಬಿಟ್ಟು ಈ ಥರದೊಂದು ಇಡ್ಲಿ ಸಾಂಬಾರು ಮಾಡ್ಕೊಂಡು ತಿಂದು ನೋಡಿ, ಸಖತ್ತಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಈ ಮೊಸರು ಸಾಂಬಾರು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.